ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೆ. ಶಂಕು ಮತ್ತು ದೀಪದ ಡಿಸೈನ್ ಇರೋದು. ಸಿಂಪಲಾಗಿ ಕಲರು ಫಿಲ್ ಮಾಡ್ಕೊಂಡಿದ್ದೆ. ಬಿಕಾಸ್ ಲೇಟ್ ಆಗಿತ್ತು, ನಾನು 8 ಗಂಟೆ ಡ್ಯೂಟಿಗೆ ಹೋಗಬೇಕಿತ್ತು. ಫುಲ್ ಕಲರ್ ಮಾಡಲಿಕ್ಕೆ ಆಗಲಿಲ್ಲ. ಸಿಂಪಲಾಗಿ ಕಲರ್ ಮಾಡ್ಕೊಂಡಿದ್ದೆ. ಪೂಜೆನೂ ಮಾಡ್ಕೊಂಡಿದ್ದೆ. 8 ಗಂಟೆ ಆಗಿಬಿಟ್ಟಿದೆ, ಆದರೂ ನಾನು ವೀಡಿಯೋ ಮಾಡ್ಕೋತಾ ನಿಂತಿದ್ದೀನಿ ಒಂದು 5 ನಿಮಿಷ ಅಂತ ಅಂದ್ಬಿಟ್ಟು. ಅವನಿನ್ನೂ ಬಂದಿರಲಿಲ್ಲ ಆ ಮಗ, ಹಾಗಾಗಿ ಅವನೇ ಡ್ರಾಪ್ ಮಾಡಬೇಕಿವಾಗ. ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಒಂದು ದಾಳಿಂಬೆ ಹಣ್ಣಿತ್ತು, ಅದನ್ನ ಇಟ್ಬಿಟ್ಟು ಸ್ವಲ್ಪ 1 ಗ್ಲಾಸ್ ಹಾಲು ಅದೆರಡನ್ನೂ ದೇವ್ರ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಹೂವು ಕಡಿಮೆ ಇತ್ತು, ಬಿಡಿ ಹೂವು ತೊಗೊಂಬಂದಿದ್ದು. ರೋಸು ಕಡಿಮೆ ತಂದಿದ್ದ, ಅದಕ್ಕೆ ಸ್ವಲ್ಪ ಒಂದೊಂದು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಹೇಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲೀಸ್ ಒಂದು ಸಪೋರ್ಟ್ ಮಾಡಿ. ಇವತ್ತು ತಿಂಡಿ ಮತ್ತು ಅಡುಗೆ ಎರಡೂ ಮಾಡಬೇಕಿತ್ತು, ಹಾಗಾಗಿ ತಿಂಡಿ ಬಿಸಿಬೇಳೆ ಬಾತ್ ಮಾಡಿಟ್ಟಿದ್ದೆ. ಬೇಗ ಆಗುತ್ತೆ ಅನ್ನೋದೊಂದು ಉದ್ದೇಶ ನಂದು. ಬಿಸಿಬೇಳೆ ಬಾತು ಸ್ವಲ್ಪನೇ ಅಂದರೆ ನಾನು ನನ್ನ ಚಿಕ್ಕ ಮಗ ಅಷ್ಟೇ, ಇವನೇನು ರೈಸ್ ಐಟಮ್ ಅಷ್ಟೊಂದು ತಿನ್ನಲ್ಲ ನಮ್ಮ ದೊಡ್ಡ ಮಗ. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡಿಟ್ಟಿದ್ದೆ. ಅವರೆಕಾಳಿತ್ತು, ಅವರೆಕಾಳು ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಸಾಂಬಾರಿತ್ತು ನಿನ್ನೆದು, ಅದಕ್ಕೆ ಸ್ವಲ್ಪ ಬಿಟ್ಟಿದೆ, ಅಂದರೆ ಬೇಳೆ ಸಾಂಬಾರು. ಅದಕ್ಕೆ ಸ್ವಲ್ಪ ಅದೇ ಸಾಂಬಾರಿಗೆ ಬಿಟ್ಟು ಪಲ್ಯ ಮಾಡಿದ್ದೆ. ಅವನಿಗೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದೆ. ಮತ್ತು ಅನ್ನ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸರನ್ನನೂ ಮಾಡಿದ್ದೆ. ಬಿಸಿಬೇಳೆ ಬಾತು ಮೊಸರನ್ನ ಇವತ್ತಿನ ತಿಂಡಿ. ದ್ರಾಕ್ಷಿ ಇರಲಿಲ್ಲ, ದಾಳಿಂಬೆ ಹಣ್ಣಿತ್ತು, ಅದನ್ನೇ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ಆಮೇಲೆ ಹಣ್ಣು ಬಂದು ಅನಾನಸ್ ಇತ್ತು, ಅದನ್ನು ಕಟ್ ಮಾಡಿ ರೆಡಿ ಮಾಡಿದ್ದೆ. ತಿಂತಾರೆ ಹುಡುಗರು ಮಧ್ಯಾಹ್ನ ಅಂತ ಅಂದ್ಬಿಟ್ಟು. ಸ್ವಲ್ಪ ಕಾಯಿ ಥರನೇ ಇತ್ತು, ಆದರೂ ಏನು ಟೇಸ್ಟ್ ಡಿಫ್ರೆನ್ಸ್ ಇರಲಿಲ್ಲ, ಹುಳಿ ಇರಲಿಲ್ಲ, ಹಂಗಾಗಿ ತಿನ್ಬೋದಾಗಿತ್ತು. ಕ್ಯಾರೆಟ್ ಮತ್ತು ಸೌತೆಕಾಯಿ ಮಾಮೂಲಿ ಇದ್ದೇ ಇರುತ್ತೆ ಡೈಲಿ. ಒಂದು ಕ್ಯಾರೆಟು, ಒಂದು ಸೌತೆಕಾಯಿ ಊಟ ಮತ್ತು ತಿಂಡಿಗೆ ಅವ್ರಿಗೆ ಸಾಕಾಗುತ್ತೆ. ಸ್ವಲ್ಪ ದಾಳಿಂಬೆ ಹಣ್ಣು ಉಳಿದಿತ್ತು, ಮೊಸರನ್ನಕ್ಕೆ ಹಾಕಿ ಬಿಟ್ಟಿದ್ದು. ಹೊರಗಡೆ ಇಟ್ಟರೆ ಅದು ನೋಡಿ ತಿಂತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ. ತಿಂಡಿ ಜೊತೆಗೆ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವ್ನು ವಾಶ್ರೂಮ್ಗೆ ಹೋಗಿದ್ದ, ಅವ್ನು ಬರೋವರೆಗೂ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಫುಲ್ ಇನ್ನೂ ತಲೆ ಉದ್ದ ಇತ್ತು, ಒಣಗಿರಲಿಲ್ಲ. ಒಂದು ಕಾಟನ್ ಕುರ್ತಿ ಮತ್ತು ಲೆಗಿನ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿತ್ತು ಡ್ರೆಸ್ಸ. ಹಾಗಾಗಿ ಅವತ್ತು ನನಗೆ ಫುಲ್ ತಲೆನೋವು ಇದ್ದಿದ್ದ ಕಾರಣ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ಬಂದು ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸಂಡೇ ಇದು ಸ್ಯಾಟರ್ಡೆ ಮತ್ತು ಸಂಡೇ 2 ದಿನದ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿ. श्रीवत्सवक्षा श्रीवास श्रीपति श्रीमतांबरः श्रीधर श्रीश श्रीनिवास श्रीनिधि श्रीविभावनः श्रीधर श्रीकर श्रेय श्रीमान् लोकत्रयाश्रयः स्वक्षस्वङ्ग. ಸಂಡೇ ಮಾರ್ನಿಂಗು ಮಾಮೂಲಿಯಾಗಿ ವಿಷ್ಣು ಸಹಸ್ರನಾಮ ಜೊತೆಗೆ 1 ಕಪ್ ಕಾಫಿ ಅದು ಕುಡಿದ್ಬಿಟ್ಟು ಬಾಗಿಲು ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಬಂದೆ. ರಂಗೋಲಿ ಏನು ನಾನು ಗುಡಿಸಿರ್ಲಿಲ್ಲ, ಹಾಗೆ ಬಿಟ್ಟಿದ್ದೀನಿ. 2 ದಿನಕ್ಕೊಂದ್ಸಲ ಗುಡಿಸ್ಕೊಳ್ಳೋದು. ತಿಂಡಿನೂ ಚಿಕ್ಕ ಮಗ ಎದ್ದಿರಲಿಲ್ಲ, ಹಾಗಾಗಿ ತಿಂಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಹೇಗಿದ್ರು ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ವೆಜ್ ಬಿರಿಯಾನಿ, ಪನ್ನೀರ್ ಹಾಕ್ಬಿಟ್ಟು ವೆಜ್ ಬಿರಿಯಾನಿ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ತಿಂಡಿ. 2 ಟೈಮು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಮಾಡ್ಕೊಂಬಿಟ್ಟೆ. ರೈಸ್ ಐಟಮ್ ಆದರೆ ಮತ್ತೆ ಮಧ್ಯಾಹ್ನದ ತಲೆನೋವಿರಲ್ಲ ಅಂತ ಸ್ವಲ್ಪ ಸಾಂಬಾರು ಉಳಿದಿದೆ ನೆನ್ನೆದೆ, ಅದು ನೋಡಿಕೊಂಡು ಬೇಕಾದರೆ ಇದನ್ನು ತಿಂದ್ಬಿಡ್ಬೇಕಾದ್ರೆ ಅನ್ನ ಸಾಂಬಾರು ತಿನ್ಕೋಬೋದು ಅಂತ ಅಂದ್ಬಿಟ್ಟು ಅನ್ನನೂ ಮಾಡ್ಕೊಂಡ್ರಾಯ್ತು ಬಿಸಿ ಬಿಸಿದು ಅಂತ ಅಂದ್ಬಿಟ್ಟು ಮೊದಲು ತಿಂಡಿ ಮಾಡ್ಕೋತಾ ಇದ್ದೆ. ಇವತ್ತು ತುಂಬ ಕೆಲಸ ಇತ್ತು. ಹಬ್ಬಕ್ಕೆ ಸಂಡೇ ಹೇಗಿದ್ರು ಸರ್ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ, ನಾನು ಕೆಲಸ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಪ್ಪಿಂದು ಇದೆಲ್ಲ ತೆಗೆದ್ಬಿಟ್ಟು ರ್ಯಾಕಿಂದ ಪಿಂಗಾಣಿದಲ್ವ ಅದು ಬಾಟ್ಲು ಅದನ್ನೆಲ್ಲ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಒಂದು 15 ದಿನಕ್ಕೊಂದ್ಸಲನಾದರೂ ತೊಳಿಬೇಕು. ಇಲ್ಲಾಂದರೆ ಅದೊಂಥರ ಮೇಲ್ಗಡೆ ಎಲ್ಲ ಅಲ್ಲೇ ಕುಕ್ಕರ್ ವಿಷಲ್ ಓದಿದ್ದು ಆಗೋದ್ರಿಂದ ಜಿಡ್ಡು ಕೂತ್ಬಿಟ್ಟಿರುತ್ತೆ. ಅದನ್ನೊಂದು 15 ದಿನಕ್ಕೊಂದ್ಸಲ ತೊಳ್ಕೊತೀನಿ, ಅಥವಾ ಸ್ವಲ್ಪ ಸೋಪ್ ಆಯಿಲ್ ಬಟ್ಟೆನೆಲ್ಲ ಒರೆಸ್ಕೊಳ್ಳೋದಾದರೂ ಮಾಡ್ಕೋತೀನಿ. ಇಲ್ಲಾಂದರೆ ಅದು ಅಂಟಿಸ್ತಾ ಇರುತ್ತೆ ಬಾಕ್ಸ್ ಎಲ್ಲ. ಹಾಗಾಗಿ ಫಸ್ಟು ತಿಂಡಿ ಮಾಡಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಇರುತ್ತೆ, ಆಮೇಲೆ ಕ್ಲೀನಿಂಗ್ ಕೆಲಸ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇದು ಮುಗಿದ ಮೇಲೆ ಫ್ರಿಜ್ ಓಪನ್ ಮಾಡಿದೆ. ತುಂಬ ಅಂದರೆ ತುಂಬ ತರಕಾರಿ ಕಡಿಮೆ ಇತ್ತು. ಕೆಲವೊಂದು ನಾನೇನು ಮಾಡ್ತೀನಿ ಅಂದರೆ ವಾರಕ್ಕೊಮ್ಮೆ ವಾರದಲ್ಲಿ ಏನೇನು ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಒಂದು 4 ಡೇಸ್ಗೆ ಆಗೋಷ್ಟಾದ್ರೂ
ತರಕಾರಿ ತೊಗೊಂಬಂದು ಇಟ್ಕೋತೀನಿ. ನಂಗೆ ಸ್ವಲ್ಪ ನಮ್ಮ ಮನೇಲಿ ತರಕಾರಿ ಜಾಸ್ತಿ, ಕ್ಯಾರೆಟು ಸೌತೆಕಾಯಿ ಅದೆಲ್ಲ ಜಾಸ್ತಿ ಯೂಸ್ ಆಗುತ್ತೆ ಡೈಲಿ. ಹಾಗಾಗಿ ನಿಂಬೆಹಣ್ಣು, ತರಕಾರಿ, ಸೌತೆಕಾಯಿ ಎಲ್ಲ ತೊಗೊಂಬರ್ಬೇಕು. ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ಆಮೇಲೆ ಅವನಿಗೆ ಒಂದು ಕಪ್ ಕಾಫಿ ಕೊಟ್ಟೆ. ಎದ್ದು ಬ್ರಷ್ ಮಾಡಿಬಿಟ್ಟು ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು. ದೊಡ್ಡ ಮಗ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದ. ಹಂಗಾಗಿ ಕಾಫಿ ಕುಡಿದು ಅವನು ನಾನು ಇಬ್ಬರು ಅಂಗಡಿಗೆ ಹೋಗ್ಬಿಟ್ಟು ಬಂದ್ವಿ, ತರಕಾರಿ ಅಂಗಡಿಗೆ. ಆಮೇಲೆ ಹೋಗೋಕ್ಕಾಗಲ್ಲ, ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಫಸ್ಟೇ ಹೋಗಿ ತೊಗೊಂಬಂದ್ವಿ. ಕಾಫಿ ಕೊಡೋಕೆ ಹೋಗ್ತಾಯಿದ್ದೀನಿ ಅವನಿಗೆ. ಕೊಟ್ಬಿಟ್ಟು ಬಂದು ತಿಂಡಿನೂ ಮುಗಿಸ್ಕೊಂಡೆ. ನೀನು ಇಬ್ಬರಿಗೆ ಅಲ್ವಾ ಸ್ವಲ್ಪನೇ ಮಾಡಿದ್ದು ತಿಂಡಿ. ನೋಡಿ ಈ ಥರ ಎಲ್ಲ ಕಬೋರ್ಡೆಲ್ಲ ಓಪನ್ ಮಾಡಿ ಬಾಕ್ಸ್ ಎಲ್ಲ ತೆಗೆದು ಗುಡಿಸಿ ಒರೆಸ್ಕೋತಾ ಇದ್ದೀನಿ. ತರಕಾರಿನೂ ಅಷ್ಟೇ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಟಿದ್ದೀನಿ. ಸೊಪ್ಪನ್ನು ಬಿಡಿಸಿಟ್ಬಿಡೋಣ ಅನ್ನೋದೊಂದು ಪ್ಲ್ಯಾನ್ ಅಷ್ಟೇ. ಆಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಅದೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಹಾಕಿಲ್ಲ. ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಇದು ಸ್ವಲ್ಪ ಕ್ಲೀನಿಂಗ್ ಇದ್ದೇ ಇರುತ್ತೆ. ಈ ಹಬ್ಬ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ಮಾತ್ರ 20 ಡೇಸ್ ಅಥವಾ 1 ಮಂತಿಗಾದರೂ ಆಗಲಿ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬ ಬಂತು ಅಂತ ಅಂದ್ಬಿಟ್ಟು ಒಂದಿನ ಪೂರ್ತಿ ಒಂದು ಕೆಲಸ ಮಾಡ್ಕೊಳ್ಳೋದು ತಪ್ಪುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡ್ಕೋತೀನಿ. ಇವತ್ತು ಹಾಲು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ರೂಮ್ನ ಇನ್ನೊಂದು ದಿನ ಮಧ್ಯದಲ್ಲಿ ಯಾವಾಗಾದ್ರು ಸಂಜೆ ಟೈಮು 1-2 ಅವರ್ಸು ರೂಮ್ ಕ್ಲೀನ್ ಮಾಡ್ಕೋಬೋದು. ರೂಮು ತುಂಬ ಅಂದರೆ ಕಬೋರ್ಡಲ್ಲಿ ಏನಾಗಿದೆ ಎಲ್ಲ ತಂದು ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಎಲ್ಲ ತೊಗೊಂಬಂದು ಖಾಲಿ ಇತ್ತಲ್ಲ ಕಬೋರ್ಡು ಅಂತ ಅಂದ್ಬಿಟ್ಟು ತುಂಬಿಟ್ಟಿದ್ವಿ. ಹಾಲಲ್ಲೂ ಅಷ್ಟೇ TV ರ್ಯಾಕ್ ಎಲ್ಲ ತುಂಬಿಟ್ಟಿದ್ದೀವಿ. ಅದೆಲ್ಲ ಕ್ಲೀನ್ ಮಾಡಬೇಕು. ನಾವು ಈ ಮನೆಗೆ ಬಂದು 1.5 ಮಂತ್ ಆದ್ರೂ ನಾವು ಅದನ್ನು ಕ್ಲೀನ್ ಮಾಡಿಲ್ಲ. ಬರೀ ಇದೇ ಆಗಿದೆ. ಅಲ್ಲೋಗು ಇಲ್ಲಿ ಬಾ ಇದೇ ಥರ ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಮನೆ ಕೆಲಸದಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಹೊರಗಡೆನೂ ಹೋಗಬೇಕು, ಮನೇಲೂ ಅಡುಗೆ ತಿಂಡಿ ಇದ್ದೇ ಇರುತ್ತೆ. ನನಗೆ ಸಂಡೇ ರಜಾನೇ ಸಿಕ್ಕಿರಲಿಲ್ಲ ಈ ಮನೆಗೆ ಬಂದಾಗಿಂದ. ಇವತ್ತು ಹೇಗೋ ಮಾಡ್ಕೋತೀನಿ ಅಂದಿದ್ದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಹಾಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಹೇಗೆ ಕ್ಲೀನ್ ಮಾಡ್ಕೊತೀರ? ಒಂದೇ ಸಲ ಇಟ್ಕೊಳ್ಳೋದು ಭಾಳ ಕಷ್ಟ. ಹಬ್ಬಕ್ಕೆ ಅಂತಲೇ ಕ್ಲೀನ್ ಮಾಡೋ ಬದಲು ಟೈಮ್ ಸಿಕ್ಕಿದಾಗ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ನನಗಂತೂ ಸಖತ್ ಸುಸ್ತಾಗ್ಬಿಡ್ತು ಅವತ್ತು. ಫುಲ್ ಕ್ಲೀನ್ ಮಾಡಿ ಅಂತ ಏನಿಲ್ಲ, ಧೂಳೇನೂ ಇಲ್ಲ. ಆದರೂ ಅದು ಕೆಳಗಡೆ ಎಲ್ಲ ಟೈಲ್ಸ್ ಹಾಕಿದ್ದಾರಲ್ಲ, ಅಲ್ಲಿ ಡೈಲಿ ಒರೆಸ್ಕೊಳ್ಳಲ್ಲ ನಾವು. ಮನೆ ಒರೆಸ್ಕೊಳ್ಳೋ ಟೈಮಲ್ಲಿ ಅಲ್ಲೆಲ್ಲ ಒರೆಸ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ 15 ಡೇಸ್ಗೆ ಸಲಿನಾದರೂ ಧೂಳು ತೆಗಿಬೇಕು. ಆಮೇಲೆ ಈ ಕಡೆ ಕಿಟಕಿ ಓಪನ್ ಇರೋದ್ರಿಂದ ಬೈಲಿದೆ ಬೇರೆ, ಸಖತ್ತು ಧೂಳು ಬರುತ್ತೆ. ಕಿಟಕಿ ಓಪನ್ ಮಾಡ್ಕೊಡ್ಲಿಲ್ಲ ಅಂದರೆ ಗಾಳಿ ಬರಲ್ಲ, ಸೆಕೆ ಅನಿಸುತ್ತೆ. ಹಾಗಾಗಿ ಕಿಟಕಿ ಓಪನ್ ಮಾಡ್ಕೊಳ್ಳೋದ್ರಿಂದ ಧೂಳು ಜಾಸ್ತಿ. ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡಬ್ಬಗಳೆಲ್ಲ ಏನು ತೊಳೆಯೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ತೊಳೆದಿಟ್ಟಿದ್ದೆ ಆಲ್ರೆಡಿ. ಅದನ್ನು ಲಾಸ್ಟ್ ವೀಕೆಲ್ಲ ತೊಳೆದಿಟ್ಟಿದ್ದೆ. ಈಗ ಜಸ್ಟ್ ಒರೆಸಿ ಇಡ್ತಾಯಿದ್ದೀನಿ. ಅಲ್ಲಿ ಪೊರ್ಕೆ ಹಾಕೋ ಗುಡಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಬಟ್ಟೆನಲ್ಲೇ ಸ್ವಲ್ಪ ಇದು ಮಾಡಿಕೊಂಡೆ. ಒದ್ದೆ ಬಟ್ಟೆನಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು, ಅದು ಡೋರೆಲ್ಲ ಒದ್ದೆ ಕೈಲಿ ಮುಟ್ಟಿನೇ ಗಲೀಜಾಗಿಬಿಟ್ಟಿತ್ತು. ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾವು ಬಾಡಿಗೆ ಮನೆ ನಾವ್ಯಾಕೆ ಇದನ್ನೆಲ್ಲ ಮಾಡಬೇಕು ಅನ್ನೋದ್ರ ಬದಲು ನಾವಿರೋ ಜಾಗ ಬಾಡಿಗೆ ಆಗಲಿ ಸ್ವಂತ ಆಗಲಿ ನಾವಿರೋವರೆಗೂ ಅದು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಏನು ಅನಿಸಲ್ಲ. ಖುಷಿಯಿಂದ ಕೆಲಸ ಮಾಡಬೇಕು. ಅದು ಬಿಟ್ಟು ಅಯ್ಯೋ ಅದು ಮಾಡಬೇಕಂತ ಯಾವತ್ತೂ ಯೋಚನೆ ಮಾಡಬೇಡಿ. ನಿಮ್ಗೆ ಇಷ್ಟ ಆಗಿರೋದು ಏನೋ ಒಂದು ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ಹಾಕ್ಕೊಳ್ಳಿ, ಅಥವಾ ಮೊಬೈಲಲ್ಲಿ ಯಾವುದಾದ್ರೂ ಸಾಂಗ್ಸ್ ಹಾಕ್ಕೊಳ್ಳಿ. ಏನೋ ಒಂದು ಒಳ್ಳೆಯದನ್ನು ಯೋಚನೆ ಮಾಡ್ತಾ, ಒಳ್ಳೆಯದನ್ನು ಕೇಳ್ತಾ ನೀವು ಕೆಲಸ ಮಾಡ್ತಾಯಿದ್ರೆ ಅದು ಕೆಲಸ ಮಾಡಿದ್ದೇನೆ ಅನಿಸಲ್ಲ. ನಾನು ಮಾಡಬೇಕಾ ಅಂದ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮಾಡಲೇಬೇಕು, ನಾನು ಮಾಡಲಿಲ್ಲ ಅಂದರೆ ಬೇರೆ ಯಾರೂ ಮಾಡೋದಿಲ್ಲ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ನಿಜ ಖುಷಿಯಿಂದ ಮಾಡ್ಕೋಬೋದು. ಎಷ್ಟು ಕೆಲಸ ಆಗಿತ್ತು ಅಂತಂದರೆ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ಆಮೇಲೆ ಅದು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಇದೊಂದು ಖಾಲಿ ಬಾಕ್ಸ್ ಇತ್ತು, ಇದು ಗೊತ್ತೇ ಇರಲಿಲ್ಲ. ನಾನು ತೆಗೆಯೋವರೆಗೂ ಗೊತ್ತಾಗಲಿಲ್ಲ ಇದು ಖಾಲಿ ಇದೆ ಅಂತ ಅಂದ್ಬಿಟ್ಟು. ಕೆಲವೊಂದು ಆಯಿಲ್ನ ನಾನು ಇದು ಜಾಸ್ತಿ ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆನೇ ತೊಗೊಂಬಂದು ಯೂಸ್ ಮಾಡೋದ್ರಿಂದ ಅದು ಕರಿಯೋದಕ್ಕೆ ಮಾತ್ರ ಸನ್ಫ್ಲವರ್ ಆಯಿಲ್ ತೊಗೊಂಬರ್ತೀವಿ, ಸನ್ ಪ್ಯೂರು. ಅದೊಂದು 2 ಪ್ಯಾಕೆಟ್ ಅಲ್ಲಿ ಸುಮ್ಮನೆ ಅಲ್ಲಿ ಕೆಳಗಡೆ ನೆಲದ ಮೇಲೆ ಇಟ್ಟಿದ್ದೆ. ಅದನ್ನು ತೆಗೆದ್ಬಿಟ್ಟು ಆ ಬಾಕ್ಸಿಗೆ ಹಾಕಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಯ್ತು. ಈ ಥರ ಏನಾದರೂ ಒಂದು ಐಡಿಯಾ ಬರ್ತಾ ಇರುತ್ತೆ, ಏನಾದರೂ ಒಂದು ಚೇಂಜ್ ಮಾಡ್ತಾ ಇರ್ತೀವಿ. ನಾನು ಮಾತ್ರ ಹಾಗೇನೆ, ಮನೆಯದು ಹಿಂಗಿದ್ದಿದ್ದು ಹಂಗಿಡೋದು, ಹಂಗಿದ್ದಿದ್ದು ಹಿಂಗಿಡೋದು, ಏನಾದರೂ ಒಂದು ಚೇಂಜ್ ಮಾಡ್ತಾನೆ ಇರ್ತೀನಿ. ಅಡುಗೆ ಮನೇಲಿ ಆಗಿರ್ಬೋದು ಅಥವಾ ಹಾಲಲ್ಲಿ ಆಗಿರ್ಬೋದು, ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ಇದು ಮಾಡ್ತಿರ್ತೀನಿ. ಇದು ನೋಡಿ ಕಡಲೆಕಾಯಿ ಎಣ್ಣೆ ಬಾಟ್ಲಲ್ಲಿ ಕೊಟ್ಟಿದ್ರು, ಹಾಗಾಗಿ ಬಾಟ್ಲು ಸಮೇತನೇ ಇಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗಾಣದ ಎಣ್ಣೆ. ಅದರಲ್ಲೂ ದೋಸೆ ಚಪಾತಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕೊಡೋರು
ಪ್ಲೀಸ್ ಈ ಕಾರಣದ ಎಣ್ಣೆನೇ ಯೂಸ್ ಮಾಡಿ. ಪ್ಯಾಕೆಟ್ ಆಯಿಲ್ ಅಷ್ಟೊಂದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನು ಯೂಸ್ ಮಾಡಿ ತುಪ್ಪ ಅಥವಾ ಇದೆರಡು ಸನ್ ಪ್ಯೂರ್ ಏನಕ್ಕೆ ಅಂತಂದರೆ ಕಡಲೆಕಾಯಿ ಎಣ್ಣೆಯಲ್ಲಿ ಕರಿಯೋದಕ್ಕಾಗಲ್ಲ. ಹಾಗಾಗಿ ನಾನು ತಂದಿಟ್ಕೊಂಡಿದ್ದೀನಿ. ನಾವು ಕರ್ದಿದ್ದ ಐಟಮ್ ತಿನ್ನೋದು ಕಡಿಮೆ ಆದ್ರೂ ಮನೆಗೆ ಬಂದವ್ರು ಹೋದವ್ರಿಗಾದ್ರೂ ಮಾಡಿಕೊಡ್ಬೇಕು, ಆ ಉದ್ದೇಶಕ್ಕೆ ತೊಗೊಂಬಂದು ಇಟ್ಕೊಂಡಿದ್ದೀವಿ ಅಷ್ಟೇ. ಇದು ಅಷ್ಟೇ ಸ್ಟೀಲ್ ಬಾಕ್ಸ್ ಎಲ್ಲ ನಾನು ಏನೇ ಐಟಮ್ ತೊಗೊಂಬಂದ್ರು ಅದು ತಂದಾಗ್ಲೇ ಆ ಬಾಕ್ಸ್ನ ಖಾಲಿ ಮಾಡಿ ಕ್ಲೀನಾಗಿ ತೊಳೆದು ಏನು ತಂದಿರ್ತೀವೋ ಆ ಗ್ರೋಸರ್ನ ಫಿಲ್ ಮಾಡಿಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಬಾಕ್ಸ್ನೆಲ್ಲ ತೊಳಿಬೇಕು ಅನ್ನೋದೇನೂ ಇರಲಿಲ್ಲ. ಮುಟ್ಟಿ ಕೈದು ಫಿಂಗರ್ ಪ್ರಿಂಟ್ ಬಿದ್ದಿತ್ತು, ಅದನ್ನೊಂಚೂರು ಒರೆಸ್ಬಿಟ್ಟು ಇಟ್ಟೆ ಅಷ್ಟೇ. ಆಮೇಲೆ ಈಗ ಏನು ಮಾಡಿದ್ದೀನಿ ಅಂದರೆ ಹಳೆ ಮನೆಯಲ್ಲಿ ಲೇಬಲ್ ಹಾಕಿಟ್ಬಿಟ್ಟಿದ್ದೆ, ಇದು ಇಂಥದ್ರಲ್ಲಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿತ್ತು. ಈಗ ಅದು ಎಕ್ಸ್ಚೇಂಜ್ ಆಗಿಬಿಟ್ಟಿದೆ. ತೊಳೆದಾಗ ಆ ಲೇಬಲೆಲ್ಲ ಹೋಗ್ಬಿಟ್ಟು ಇದ್ರದ್ದು ಅದಕ್ಕೆ ಹೋಗ್ಬಿಟ್ಟಿದೆ. ಅದೊಂದು ನಾನು ಅದನ್ನು ಹಾಕ್ಕೋಬೇಕು ಲೇಬಲ್. ಆವಾಗ ನನಗೆ ಒಂದು ಐಡಿಯಾ ಬರುತ್ತೆ ಏನಿದೆ ಅಂತ. ಸ್ಟೀಲ್ ಬಾಕ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಟ್ರಾನ್ಸ್ಪರೆಂಟ್ ಇದ್ದರೆ ಗೊತ್ತಾಗ್ಬಿಡುತ್ತೆ. ಈ ಸ್ಟೀಲ್ ಬಾಕ್ಸ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದರೊಳಗಡೆ ಏನಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಇದೊಂದು ಗಲಿಬಿಲಿ ಆಗೋದು ಅರ್ಜೆಂಟಲ್ಲಿದ್ದಾಗ. ಅದನ್ನು ಸರಿ ಮಾಡ್ಕೋಬೇಕು. ನಾನು ಸ್ಟಿಕ್ಕರ್ ತೊಗೊಂಬಂದು ಹಾಕ್ಕೋಬೇಕು. ಮರ್ತುಬಿಟ್ಟಿದ್ದೀನಿ, ಅದು ಲೇಬಲ್ ತೊಗೊಂಬರದೆ ಮರ್ತು ಹೋಗುತ್ತೆ. ಬರ್ದಂಟು ಬಿಟ್ರೆ ಅದರಲ್ಲಿ ಅದೇ ಇದೆ ಅಂತ ನೋಡಿದ ತಕ್ಷಣ ನಾವು ಓಪನ್ ಮಾಡಿ ನೋಡೋಷ್ಟು ಪೇಷನ್ಸ್ ಇರಲ್ಲ. ತುಂಬ ಅರ್ಜೆಂಟಲ್ಲಿರ್ತೀವಿ. ಬೆಳಗ್ಗೆ ಹೊತ್ತಂತೂ ಮನೇಲಿರೋರಾಗಲಿ ಹೊರಗಡೆ ಹೋಗೋರಾಗಲಿ ಯಾರಾದರೂ ಅಷ್ಟೇ, ಮನೇಲಿರೋರು ಗಂಡನ ಆಫೀಸಿಗೆ ಕಳಿಸೋದು, ಮಕ್ಕಳನ್ನ ಶಾಲೆಗೆ ಕಳಿಸೋದು ಇದರಲ್ಲೇ ಬ್ಯುಸಿ ಇರ್ತಾರೆ. ಅದು ಬಾಕ್ಸ್ ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ 1 ನಿಮಿಷ 2 ನಿಮಿಷ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅದ್ರ ಬದಲು ಲೇಬಲ್ ಇದ್ಬಿಟ್ರೆ ಅದು ಹೆಲ್ಪ್ ಆಗುತ್ತೆ. ಏನಿದೆ ಅದರೊಳಗಡೆ ಇರದೆ ಅನ್ನೋದು ಹೊರಗಡೆನೇ ಗೊತ್ತಾಗ್ಬಿಡುತ್ತೆ. ಬಾಕ್ಸ್ ಓಪನ್ ಮಾಡೋಣ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆನೂ ಅಷ್ಟೇ ಡೋರೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅಷ್ಟರಲ್ಲಿ ನನ್ನ ಮೊಬೈಲ್ ಶೂಟ್ ಮಾಡ್ಕೋತಾ ಚಾರ್ಜೇ ಇಲ್ದಂಗೆ ಆಗಿಬಿಡ್ತು. ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೋತಿದ್ದೆ. ಆಮೇಲೆ ಅಕ್ಕ ಕಾಲ್ ಮಾಡಿದ್ರು, ಅಕ್ಕನ ಜೊತೆ ಮಾತಾಡಿಕೊಂಡು ನಿಧಾನಕ್ಕೆ ಕೆಲಸ ಮಾಡಿಕೊಂಡೆ. ಅದು ಸೊಪ್ಪು ಬಿಡಿಸಿದ್ದು, ತರಕಾರಿ ಕ್ಲೀನ್ ಮಾಡಿದ್ದು, ಅದು ಯಾವುದೂ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅಂದರೆ ಎಲ್ಲ ಆಗಿತ್ತಲ್ವ, ಕಸ ಗುಡಿಸಿ ಒರೆಸ್ಕೊಬೇಕಾಗಿತ್ತು. ಫುಲ್ ಧೂಳಾಗಿತ್ತು ಅಂತ ಅಂದ್ಬಿಟ್ಟು ಇದು ಒಂದು ಸಲ ಒರೆಸಾಗಿದೆ, ಇದು 2ನೇ ಸಲ ಒರೆಸ್ಕೋತಾ ಇರೋದು. ಎಷ್ಟು ಧೂಳಾಗಿತ್ತು ಅಂದರೆ ಸಖತ್ ಮಾಪೆಲ್ಲ ಪೂರ್ತಿ ಗಲೀಜಾಗಿಬಿಟ್ಟಿತ್ತು. ಅಷ್ಟು ಧೂಳಾಗ್ಬಿಟ್ಟಿತ್ತು. ಒಳಗಡೆ ಏನು ಕಬೋರ್ಡ್ದಿದೆಯೋ ಅದೆಲ್ಲ ಧೂಳು ತೆಗ್ದಿದ್ನಲ್ಲ, ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು. ಇವಾಗ ಅನಿಸುತ್ತೆ ವ್ಯಾಕ್ಯೂಮ್ ಕ್ಲೀನರ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಇದು ನೋಡಿಬಿಟ್ಟು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ಕ್ಲೀನ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ಅಕ್ಷಿನೂ ಬರ್ತಾಯಿತ್ತು ಡಸ್ಟಿಗೆ ಅಂತ ಅಂದ್ಕೊತೀನಿ. ಡೈಲಿ ಏನು ನನ್ನ ಮನೆ ಒರೆಸಲ್ಲ, ನನ್ನ ಮಗನೇ ಒರೆಸ್ಕೊಡ್ತಾನೆ. ಬಟ್ ಇವತ್ತು ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನೀನೇನು ಒರೆಸ್ಬೇಡ, ನಾನೇ ಒರೆಸ್ಕೊಡ್ತೀನಿ, ನಾಳೆ ನೀನು ಒರೆಸುವಂತೆ ಅಂತ ಅಂದ್ಬಿಟ್ಟು. ಹೇಗಿದ್ರು ಸೋಮವಾರ ವಾರ ಮಾಡಬೇಕು, ಅವಾಗ ಒರೆಸ್ಕೊಡ್ತಾನೆ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಲೀಜಾದಾಗ ಮಕ್ಕಳು ಗೊತ್ತಲ್ಲ, ಹೆಂಗೋ ಎಲ್ಲಿ ಕಾಣುತ್ತೋ ಅಲ್ಲಿ ಮಾತ್ರ ಒರೆಸ್ತಾರೆ. ಬಟ್ ನಾವು ಹಾಗಲ್ಲ, ಮೂಲೆನೂ ಬಿಡೋದಿಲ್ಲ. ನಮಗೆ ಅದೊಂದು ಕ್ಲೀನಿಂಗ್ ಮಾಡಿದ ದಿನ ಅದೊಂದು ಖುಷಿ, ಸ್ಯಾಟಿಸ್ಫ್ಯಾಕ್ಟ್ ಇರುತ್ತೆ. ನಾವು ಮನೆಯೂ ಒರೆಸಿ ಕ್ಲೀನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಬರೀ ಮೇಲ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಕ್ಲೀನಿಂಗ್ ಎಲ್ಲ ಆದಮೇಲೆ, ಅಂದರೆ ಸಂಡೇ ಅಂದ ತಕ್ಷಣವೇ ಕೆಲಸದ ದಿನವೇ ಇರುತ್ತೆ. ಇಷ್ಟು ದಿನ ನನಗೆ ರಜೆ ಸಿಕ್ಕಿರಲಿಲ್ಲ ಸಂಡೇ ಟೈಮು, ಇಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ. ಮಧ್ಯಾಹ್ನ ಮೇಲೆ ಒಂದು ಕೆಲಸ ಮಾಡಬೇಕಿತ್ತು. ಬಟ್ ಇವತ್ತು ಫುಲ್ ಡೇ ಸಿಕ್ಕಿದ್ರಿಂದ ಕಿಚನ್ನು ಕ್ಲೀನ್ ಆಯಿತು, ಜೊತೆಗೆ ಹಾಲು ಕಿಚನ್ 2 ಕ್ಲೀನ್ ಮಾಡ್ಕೊಂಡಿದ್ದೀನಿ, ಕಬೋರ್ಡ್ಗಳೆಲ್ಲ. ಇನ್ನು ಟಾಯ್ಲೆಟ್ ಕ್ಲೀನ್ ಮಾಡಬೇಕು, ವಾಶ್ರೂಮ್ ಕ್ಲೀನ್ ಮಾಡಬೇಕು. 2 ಡಬಲ್ ಬೆಡ್ರೂಮ್ ಮಾಡಿದಾಗಿಂದ ಡಬಲ್ ವಾಶ್ರೂಮ್ ಡಬಲ್ ಟಾಯ್ಲೆಟ್ 2 ಕ್ಲೀನ್ ಮಾಡೋ ಜವಾಬ್ದಾರಿ. ಕೆಲವೊಮ್ಮೆ ಅವನೇ ಮಾಡ್ಕೋತಾನೆ, ಕೆಲವೊಮ್ಮೆ ನಾನೇ ಮಾಡಿಕೊಡ್ತೀನಿ. ಫ್ರೀ ಇದ್ದಿದ್ದ ಟೈಮಲ್ಲಿ ಮಾಡ್ಕೋತೀನಿ. ನೋಡಿ ಇವತ್ತು ಫ್ರೀ ಇದೆ, ಹಂಗಾಗಿ ಅದನ್ನು ಮುಗಿಸ್ಬಿಟ್ಟೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬೆಳಗ್ಗಿಂದ ಬರೀ ಕೆಲಸನೇ ಆಗೋಗಿದೆ. ಇವನು ಆರಾಮಾಗಿ ಮೊಬೈಲ್ ನೋಡ್ತಾನೆ. ಈ ಮಕ್ಳಿಗೆ ಏನು ಹೇಳೋದು, ಅವ್ರು ಮಾಡಿದ್ದನ್ನ ನಾನು ಮತ್ತೆ ರಿಪೀಟ್ ಮಾಡ್ಕೋತೀನಿ. ಅದೇನೋ ಇಷ್ಟನೇ ಆಗೋದಿಲ್ಲ ಮಕ್ಕಳು ಮಾಡಿದ್ದು. ಹಾಗಾಗಿ ಅವ್ರಿಗೆ ನಾನು ಹೇಳೋಕ್ಕೂ ಹೋಗಲ್ಲ. ಪಾಪ ಅವ್ರು ಮಾಡಿದ್ದು ಅವರು ಮಾಡಲ್ಲ, ವಾದ ಮಾಡ್ತಾರೆ. ನಾನು ಮಾಡಿದ್ರೆ ನೀನು ಮತ್ತೆ ರಿಪೀಟ್ ಮಾಡ್ಕೋತೀಯ, ಅದ್ರ ಬದಲು ನೀವೇ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು. ಮನೆ ಒರೆಸಿದ್ದೆಲ್ಲ ಅಂದಮೇಲೆ ಇದೊಂದು ಎಕ್ಸ್ಟ್ರಾ ಆಗಿದೆ ಈಗ ಮನೆಗೆ. ಈ ಬಿನ್ ಬ್ಯಾಗು, ಅದು ಬಿನ್ಸ್ ಎಲ್ಲ ಆಚೆ ಚೀಲಕ್ಕೆ ತುಂಬಿಸಿಟ್ಟಿದ್ವಲ್ಲ, ಅದನ್ನು ನೆನ್ನೆ ತೊಗೊಂಬಂದು ಬಿನ್ ಬ್ಯಾಗಿಗೆ ಫಿಲ್ ಮಾಡಿದ್ವಿ. ಬ್ಯಾಗು ಬಿನ್ ಇತ್ತು, ಇನ್ನೊಂದು ಸ್ವಲ್ಪ ಬೇಕಿತ್ತು, ಅದನ್ನು ತೊಗೊಂಬಂದು ಶಾಪಿಂದ
ಫಿಲ್ ಮಾಡಿದ್ವಿ. ಇವಾಗ ಅದೊಂದು ಚೇರ್ ಥರ ಆಯಿತು. ಅದು ಹೊರಗಡೆ ಚೀಲದಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ, ಒಂಥರ ಮೂಟೆ ಥರ ಅಸಹ್ಯ ಅಂತ ಅನ್ನಿಸ್ತಿತ್ತು. ಈಗೆಲ್ಲ ಮ್ಯಾಟು ತೊಗೊಂಬಂದು ಹಾಕಿ ಒರೆಸಿದ್ದಾದ್ಮೇಲೆ ಮ್ಯಾಟೆಲ್ಲ ಹಾಕ್ಬಿಟ್ರೆ ಅವಾಗೊಂಥರ ಕೆಲಸ ಫಿನಿಶ್ ಅಲ್ಲಿದ್ದಲ್ಲಿಗೆ ಮುಗಿಸ್ಬಿಡ್ಬೇಕು. ಇನ್ನೂ ಪಾತ್ರೆ ತೊಳೆದಿರಲಿಲ್ಲ. ಇದು ಬೆಳಗ್ಗೆ ಗಿಡ ಬಿಸಿಲಿಗೆ ಇಟ್ಟಿದ್ದೆ, ಅದನ್ನು ತೊಗೊಂಬಂದು ಒಳಗಡೆ ಇಟ್ಟೆ. ಇನ್ನು ಪಾತ್ರೆ ತೊಳೆಯೋದಿತ್ತು. ಅದು ಬೆಳಗ್ಗೆ ತಿಂಡಿ ತಿಂದಿದ್ದು ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಕಾಫಿ ಕುಡಿದಿದ್ದು ಯಾವುದೂ ತೊಳೆದೇ ಇರಲಿಲ್ಲ. ಪಾತ್ರೆ ಎಲ್ಲ ಹಂಗೆ ಬಿದ್ದಿತ್ತು. ನಿನ್ನೆ ನೈಟ್ ತೊಳೆದಿದ್ದಕ್ಕೆ ನಾನು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ ನೋಡಿ, ಸಂಜೆ. ಅದೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು. ಮಿಕ್ಕಿದ ಇನ್ನೇನು ಇಲ್ಲ, ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ರೆ ಅಲ್ಲಿಗೆ ಇವತ್ತಿನ ಕೆಲಸ ಫಿನಿಶು. ಸ್ವಲ್ಪ ಅನ್ನ ಸಾಂಬಾರಿತ್ತು, ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಚಪಾತಿ ಮಾಡೋವಷ್ಟು ನನಗೆ ಆಗ್ತಿರ್ಲಿಲ್ಲ, ಮೈಕೈ ಎಲ್ಲ ನೋವಾಗ್ಬಿಟ್ಟಿತ್ತು. ಇನ್ನೂ ಊಟ ಮಾಡಿದ್ದು ನೋಡಿರಿ, ಪ್ಲೇಟ್ಸ್ ಎಲ್ಲ ಹಂಗೆ ಇದೆ. ಅದನ್ನ ಇವಾಗ ತೊಳೆದಿಟ್ಬಿಟ್ಟೆ ಮಲ್ಕೋಬೇಕು, ಇಲ್ಲಾಂದರೆ ಬೆಳಗ್ಗೆ ನನಗೆ ಸಖತ್ ಹಿಂಸೆ ಆಗುತ್ತೆ. ನನಗಂತೂ ಸಿಂಕಲ್ಲಿ ಪಾತ್ರೆ ನೋಡಿಬಿಟ್ರೆ ತಲೆ ಕೆಟ್ಟಂಗಾಗ್ಬಿಡುತ್ತೆ. ಅದು ಬೆಳಗ್ಗೆ ನನಗೆ ಸಿಂಕು ಮತ್ತು ಅಡುಗೆ ಮನೆ ಸ್ಟವ್ ಎರಡೂ ಕ್ಲೀನಾಗಿರಬೇಕು, ಇಲ್ಲಾಂದರೆ ಕೆಲಸ ಮಾಡೋದಕ್ಕೆ ಬೋರ್ ಹೊಡಿತಾ ಇರುತ್ತೆ, ಹಾಗಾಗುತ್ತೆ. ಇವತ್ತಿಂದು ವ್ಲಾಗು ನಿಮಗೆ ಬೋರ್ ಹೊಡಿಬೋದು ಅಥವಾ ನಿಮಗೂ ಒಂದು ಮೋಟಿವೇಟ್ ಆಗ್ಬೋದು ಕ್ಲೀನಿಂಗ್ ಬಗ್ಗೆ. ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ನಾವು ಹೇಗೆ ಕ್ಲೀನ್ ಮಾಡ್ಕೊತೀವಿ ಅನ್ನೋದನ್ನ ಅಷ್ಟೇ ಹಾಕಿದ್ದೀನಿ. ನೀವು ಮನೇಲಿ ಇದ್ದವ್ರು ಯಾವಾಗ ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು. ವರ್ಕಿಂಗ್ ವುಮನ್ಗೆ ಈ ಥರ ಇರುತ್ತೆ, ಹೊರಗಡೆ ಕೆಲಸ ಮನೆ ಕೆಲಸ ಎರಡೂ ಬ್ಯುಸಿ ಇದ್ದಾಗ ಹೇಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದೊಂದು ಥಾಟ್ ಅಷ್ಟೇ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಏನಾದರೂ ನನ್ನ ಟಿಪ್ಸ್ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ನಿಮಗೆಲ್ಲ ಸಿಗ್ತೀನಿ ಅಂತ ಅಂದ್ಬಿಟ್ಟು, ರೆಸಿಪಿ ಜೊತೆಗೂ ಒಂದು ಸಕ್ಕತ್ತಾಗಿರೋ ರೆಸಿಪಿನ ಟ್ರೈ ಮಾಡೋಣ. ಹೇಗಿತ್ತು ವಿಡಿಯೋ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.